ನಮಸ್ಕಾರ ಕರ್ನಾಟಕ. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಂಬಂಧಪಟ್ಟಂಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳು ಓಡಾಡ್ತವೆ. ಒಂದು, ಈ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಕೊಲೆಗಾರನ ಜೊತೆ ಸೇರಿಕೊಂಡು ಅಲ್ಲ ಇದ್ದಂಥ ಎಂಟೈರ್ UDR ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಏನಿದೆ ಎಲ್ಲವನ್ನು ನಾಶ ಮಾಡಿದ್ದಾರೆ, ಸೂಟ್ ಹಾಕಿದ್ದಾರೆ. ಫೋಟೋ ಕಾಪೀಸು ಮಡಗಿಲ್ಲ, ಡಿಜಿಟಲ್ ಕಾಪೀಸು ಮಡಗಿಲ್ಲ. ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಒಂದಷ್ಟು ಜನ ಕೇಸೇ ದಿಕ್ಕು ತಪ್ಪೋಯ್ತು ಅನ್ನೋ ಮಟ್ಟದಲ್ಲಿ ಬೇಜಾರಾಗಿದ್ದಾರೆ. ಇನ್ಫ್ಯಾಕ್ಟ್ ಜಸ್ಟ್ ನಾವು ನಾನು ಸಮೀರ್ ಅನ್ನೋ ಹುಡುಗ ಯಾರು ವಿಡಿಯೋ ಮಾಡಿ ಈ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿದಾನ, ಆ ಹುಡುಗನ ವಿಡಿಯೋನ ನೋಡಿದೆ. ಆತ ಹೇಳ್ತಾ ಇದ್ದಾನೆ, ಈಗ ಎಣ್ಣ ತೆಗೆದು ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಬೆಳ್ತಂಗಡಿ ಪೊಲೀಸಲ್ಲಿ ಇದ್ದಂಥ ಎಂಟೈರ್ ರೆಕಾರ್ಡ್ಸು ಬೆಳ್ತಂಗಡಿ ಪೊಲೀಸರು ನಾಶ ಮಾಡಿದ್ದಾರೆ. ಇನ್ನೇನು ಮ್ಯಾಚ್ ಆಗಲ್ಲ, ಇನ್ನೇನು ಸಿಕ್ಕಲ್ಲ, ಈ ಕೇಸು ಮುಗಿದಂಗೆ ಅಂತ. ನಾವೇನಂತಂದರೆ ನಾವು ಸಮಸ್ಯೆ ಹೇಳೋದ್ರಲ್ಲಿ ಪ್ರವೀಣರಂತೂ ಅಲ್ಲ, ಸೊಲ್ಯೂಷನ್ ಹೇಳೋದ್ರಲ್ಲಿ ಖಂಡಿತವಾಗಿ ಒಂದೆರಡು ಹೆಜ್ಜೆ ಮುಂದೆ ಇದ್ದೀವಿ. ಖಂಡಿತ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರೋದು ಒಂಥರ ಗಾಬರಿ ವಿಚಾರನೇ. ಅದೇ ವಿಚಾರವಾಗಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ದಾಖಲೆನೇ ಇಲ್ಲ ಅಂತಂದಮೇಲೆ ಇನ್ನು ಈ ಪಳೆಯುಳಿಕೆಗಳ ಕ್ರಾಸ್ ವೆರಿಫೈ ಹೇಗೆ ಮಾಡ್ಬೋದು ಅಂತ. ಡೆಫಿನೆಟ್ಲಿ ನಾನು ಕೂಡ ಗಾಬರಿ ಆಗೋವಂಥ ವಿಚಾರ ಅಲ್ಲ. ಕಾರಣ ಯಾಕೆ ಅಂದರೆ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತರು, ದಾಖಲೆಗಳನ್ನು ಸುಟ್ಟಾಕಿದ್ದಾರೆ. ಈಗ ಎಕ್ಸಿಸ್ಟಿಂಗ್ ಎಕ್ಸುಮೇಷನ್ ಏನು ನಡೀತಾ ಇದೆ ಅದ್ರಲ್ಲಿ ಸಿಕ್ಕೋದನ್ನು ಹೆಂಗಪ್ಪ ಮ್ಯಾಚ್ ಮಾಡೋದು ಅಂತಂದರೆ ಖಂಡಿತವಾಗಿ ನೀವು ಯಾರು ಗಾಬರಿ ಆಗಬೇಕಾಗಿಲ್ಲ. ಯಾಕೆ ಅಂತಂದರೆ ದಾಖಲೆಗಳಿವೆ. ದಾಖಲೆ ಎಲ್ಲಿವೆ ಅಂತಂದನ್ನ ಈಗ ಹೇಳೋಕ್ಕೋಸ್ಕರನೇ ಈ ಲೈವನ್ನ ಮಾಡ್ತಾ ಇರೋದು. ಡಿಯರ್ ಸಮೀರ್, ನೀವು ಬುದ್ಧಿವಂತಿದ್ದೀರಲ್ಲ, ಎಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದರೆ ಗಾಬರಿ ಆಗಬಾರ್ದು. ಕಾನೂನು ಜಾಗದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಓಕೆ, ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತಿಕೆಯಿಂದ ಅಲ್ಲಿದ್ದಂಥ UDR ದಾಖಲೆಗಳನ್ನು ಸುಟ್ಟಾಕಿರೋದು ಎಷ್ಟು ನಿಜನೋ ಆ ಎಲ್ಲ ದಾಖಲೆಗಳು ಕೋರ್ಟಲ್ಲಿರೋದು ಕೂಡ ಅಷ್ಟೇ ಸತ್ಯ. ನೀವು ಕೇಳ್ಬೋದು, ಸುಟ್ಟಾಕಿರೋ ದಾಖಲೆ ಕೋರ್ಟಲ್ಲಿ ಎಲ್ಲಿದಂತ. ಸ್ಟೇಷನ್ಲಿರೋ ಪ್ರತಿಯೊಂದು ಕಾಪಿನೂ ಸಹ ಕೋರ್ಟಿಗೆ ಇವರು ಒಂದು ಕಾಪಿನ ಸಬ್ಮಿಟ್ ಮಾಡ್ತಿರ್ತಾರೆ. ಅದ್ರ ಮೇಲೆ ಮ್ಯಾಜಿಸ್ಟ್ರೇಟ್ ಆರ್ಡರ್ಸ್ ಆಗಿರುತ್ತೆ. ಪೊಲೀಸ್ ಠಾಣೆಯಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವ ದಾಖಲೆಗಳು ಸುಟ್ಟಾಕಿದರೆ ಹೊರತು ಕೋರ್ಟ್ಗೆ ಕೊಟ್ಟಿರೋ ಕಾಪಿ ಯಾರೂ ಸುಡೋಕ್ಕಾಗಲ್ಲ, ಕೋರ್ಟ್ ಅದಕ್ಕೆ ಅನುಮತಿನೂ ಕೊಡಲ್ಲ. ಹಾಗಾಗಿ ಈ ಎಂಟೈರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಟ್ಟಾಕಿರೋ ಅಂಥ UDR ಕಾಪಿಗಳು ಕೋರ್ಟಲ್ಲಿ ಜೀವಂತವಾಗಿದೆ. ಆಫ್ಟರ್ ಕನ್ಫರ್ಮಿಂಗ್, ಕೋರ್ಟಲ್ಲಿ ಕನ್ಫರ್ಮ್ ಮಾಡಿದ ಮೇಲೆ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ಓಕೆ, ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿರೋ ಪ್ರತಿಯೊಂದು ಕಾಪಿನೂ ಕೂಡ ಸಂಬಂಧಪಟ್ಟಂತ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಎಂಟೈರ್ ದಾಖಲೆಗಳಿವೆ. ಅದನ್ನ SIT ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬೋದು. ಇನ್ಕ್ಲೂಡಿಂಗ್ 15 ವರ್ಷದ ಸಂಪೂರ್ಣ ದಾಖಲೆಗಳು ಕೋರ್ಟಿನಲ್ಲಿ ಲಭ್ಯ ಇದೆ. ಸಮೀರ್ ಅನ್ನೋ ಹುಡುಗ ತುಂಬಾ ಬೇಜಾರಲ್ಲಿ ವಿಡಿಯೋ ಮಾಡಾಕಿದ್ದಾರೆ. ಈ ರೀತಿ ದಾಖಲೆಗಳೇ ಸುಟ್ಟೋದ್ಮೇಲೆ ಈ ಕೇಸನ್ನು ಮುಚ್ಚಾಕೋದು ತುಂಬ ಈಸಿ ಅಂತ. ಖಂಡಿತವಾಗಿ ಈಸಿ ಅಲ್ಲ, ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡೋದು ಇಲ್ಲ. ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರ್ಬೋದು, ಬಟ್ ಅದರ ಕಾಪಿ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಕಾಪಿ ಇದೆ. ಅದನ್ನ SIT ಅವರು ಸಾರ್ವಜನಿಕರು ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬೋದು. ಕೋರ್ಟ್ ಸೋರ್ಸ್ಗೆ ಫೋನ್ ಮಾಡಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿ ಜಸ್ಟ್ ಎನ್ಕ್ವೈರ್ಡ್ ಕಾಪೀಸು ಕೋರ್ಟಲ್ಲಿದೆ. ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿದ್ರು ಸಹ ಅದರ ಕಾಪೀಸು ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ. ಇಟ್ ಈಸ್ ಆಕ್ಸೆಸಿಬಲ್. SIT ಅವರು ಸಂಬಂಧಪಟ್ಟಂಥವ್ರು ಅಲ್ಲಿಂದ ತಗೊಳ್ಬೋದು. ಡೆಫಿನೆಟ್ಲಿ ಬೆಳ್ತಂಗಡಿ ಪೊಲೀಸರು ಒಂಥರ ಜಗತ್ ಮಿಂಡ್ರಿ ಚಾಣಕ್ಯರು. ಅಂದ್ರೆ ಜಗತ್ ಮಿಂಡ್ರಿಗಳಿದ್ರಲ್ಲ, ಜಗತ್ ಮಿಂಡ್ರಿಗಳಲ್ಲಿ ಒಬ್ಬರು ಚಾಣಕ್ಯ ಬುದ್ಧಿ ಇರುವಂಥವ್ರು. ಬಟ್ ಇರಲಿ, ಅವರು ಬುದ್ಧಿವಂತರಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್
ಸಬ್ಸೆ ಬಡ ದಿಮಾಕ್ ವಾಲ ಉಪರ್ ವಾಲ. ಅದಕ್ಕೆ ದೇವರು ಎಲ್ಲದನ್ನು ಕಿತ್ಕೊಳ್ಬಹುದು, ಬುದ್ಧಿವಂತರನ್ನ ಬಿಟ್ಟಿರ್ತಾನೆ ಅಂತ. ಓಕೆ, ಇಂಥ ಬೆಳ್ತಂಗಡಿ ಪೊಲೀಸರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಅನ್ಸುತ್ತೆ ಭಗವಂತನಿಗೆ. ಅದಕ್ಕೋಸ್ಕರನೇ ನ್ಯಾಯಾಲಯದಲ್ಲಿ ಸಂಪೂರ್ಣ ಬೆಳ್ತಂಗಡಿಯಲ್ಲಿ ಏನೇನು ಸುಟ್ಟಾಕ್ರೋ ಅದು ಎಂಟೈರ್ ದಾಖಲೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ. ಈ 15 ಅಲ್ಲ 25 50 ವರ್ಷದ ಕಾಪಿನೂ ಕೂಡ ಸಿಗುತ್ತೆ, ತಗೊಳ್ಬಹುದು. SIT ಅವರು ಆ ತನಿಖೆಗೆ ಬಳಸಬಹುದು. ಇಟ್ಸ್ ಅವೈಲಬಲ್ ವಿತ್ ಕೋರ್ಟು ಆ ಕಾಪಿಗಳನ್ನ ನಾಶ ಮಾಡಿಲ್ಲ, ನಾಶ ಮಾಡಕ್ಕೆ ಆಗೋದೂ ಇಲ್ಲ. ಓಕೆ, ಎಲ್ಲ ಡಿಸ್ಟ್ರಿಕ್ಟೀಕರಣ ಆಗಿದೆ. ಜೊತೆನಲ್ಲಿ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಬೆಳ್ತಂಗಡಿ ಅವರು ಬೆಂಕಿ ಇಟ್ಟರು ದಾಖಲೆಗಳಿಗೆ. ಬಟ್ ಅವ್ರು ಒಂದು ಅರ್ಥ ಮಾಡ್ಕೊಂಡಿಲ್ಲ, ಸ್ಟೇಷನ್ ಇರೋ ದಾಖಲೆಗೆ ಬೆಂಕಿ ಇಡಬಹುದು, ಆದ್ರೆ ಅದೇ ಕಾಪಿನ ಕೋರ್ಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ಯಾರು ಬೆಂಕಿ ಇಡಕ್ಕಾಗಲ್ಲ, ಬೆಂಕಿ ಇಡಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಆ ಕಾಪಿಗಳು ಡಿಸ್ಟ್ರಿಕ್ಟೀಕರಣ ಆಗಿದೆ. ಇಟ್ ಈಸ್ ಅವೈಲೇಬಲ್ ವಿತ್ ಜುಡಿಕ್ಷನ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ. ಬೆಳ್ತಂಗಡಿ ಪೊಲೀಸರ, ನೀವು ನಮಗೊತ್ತು ನೀವು ಜಗತ್ ಮಿಂಡ್ರಿಗಳು ಅಂತ. ಜಗತ್ ಮಿಂಡ್ರಿಗಳಿಗೆ ಇನ್ನೊಂದು ಮಿಂಡ್ರಿಗಳಂತ ಯಾರೊಬ್ರು ಇರ್ತಾರೆ. ನೀವು ಬುದ್ಧಿವಂತ ಅಂತನೂ ಗೊತ್ತು, ಜಗತ್ ಮಿಂಡ್ರಿಗಳು ಅಂತ ಗೊತ್ತು, ನೀವು ಸುಟ್ಟಾಕಿರೋ ಕಾರಣನೂ ಗೊತ್ತು, ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೆ ಅಂತ. ದಡ್ಡ ಮುಂಡೆವ, ನೀವು ಹಾಕಿರೋ ಕಾಪಿ ಕೋರ್ಟಲ್ಲಿ ಇದೆ, ಅದನ್ನ ಯಾಕೆ ಸುಟ್ಟಾಕಿಲ್ಲ? ಹೋಗ್ರೋ ಬೆಂಕಿ ಇಡ್ರಿ, ಅವು ಅಲ್ಲಿ ಕೋರ್ಟಲ್ಲಿ ಹೋಗಿ ಬೆಂಕಿ ಇಡೋಗ್ರಿ. ಸೋ ವಂಡರ್ಫುಲ್. ದಡ್ಡ ಮುಂಡೆವಲ್ಲವ ನೀವು, ಅದಕ್ಕೆ ನಿಮ್ಮನ್ನ ಪೊಲೀಸರು ಅನ್ನೋದು. ಕಾಕಿ ಹಾಕಿದ ಪೊಲೀಸರ ಬುದ್ಧಿ ಮೊಣಕಾಳಿಂದ ಕೆಳಗಡೆ ಅಂತೆ. ಅದನ್ನ ಪ್ರೂವ್ ಮಾಡ್ಬಿಟ್ರಲ್ವಾ ಬೆಳ್ತಂಗಡಿ ಪೊಲೀಸರ. ನೀವೇ UDR ಮಾಡಿದಾಗ ಒಂದು ಕಾಪಿನ ತಗೊಂಡೋಗಿ ಕೋರ್ಟ್ಗೆ ಹಾಕ್ತಿರಲ್ವಾ, ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸೈನ್ ಮಾಡ್ತಾರೆ ಅಲ್ವಾ, ಆ ಕಾಪಿ ಅಲ್ಲಿದ್ದೇ ಇರುತ್ತೆ ಅಲ್ವಾ, ಅದನ್ನ ಯಾರು ಸುಟ್ಟಾಕಕ್ಕೆ ಸಾಧ್ಯ ಇಲ್ವಲ್ಲ. ದಡ್ಡ ಮುಂಡೆವ. ಮತ್ತೆ ಸ್ಟೇಷನ್ ಇರೋ ಕಾಪಿನ ಸುಟ್ಬಿಟ್ಟು ಏನ್ ಪ್ರೂವ್ ಮಾಡಕ್ ಹೊಟ್ರಿ? ನೀವು ಬುದ್ಧಿವಂತರು ಅಂತನ ಅಥವಾ ಕೊಲೆಗಾರರಿಗೆ ಬೆಂಬಲ ಇದ್ದೀರ ಅಂತನ? ದಡ್ಡ ಮುಂಡೆವಲ್ಲ ನೀವು. ಕೋರ್ಟಲ್ಲಿರೋ ಕಾಪಿನ ಸುಟ್ಟೆಲ್ಲ ಅಲ್ಲೇ ಇದೆ. ವಾಟ್ ಎವರ್ ಇಟ್ ಇಸ್, ದೇರ್ ಇಸ್ ಅ ವೇ ಔಟ್. ಓಕೆ, ಈ ಕೇಸು ಯಾವುದೇ ಕಾರಣಕ್ಕೂ ಸತ್ತಿಲ್ಲ, ಸಾಯೋದಿಲ್ಲ, ಸಾಯಕ್ ಬಿಡೋದು ಇಲ್ಲ. ಸುಟ್ಟಂತ ಇದೇ ಬೆಳ್ತಂಗಡಿ ಪೊಲೀಸರು ಸ್ಟೇಷನ್ ಅಲ್ಲಿ UDR ಮಾಡಿದಾಗ ಅದೇ ಸೇಮ್ ಕಾಪಿನ ಮ್ಯಾಜಿಸ್ಟ್ರೇಟ್ಗೆ ಹಾಕಿರ್ತಾರೆ. ಮ್ಯಾಜಿಸ್ಟ್ರೇಟ್ ಹತ್ರ ಕಾಪಿ ಇದೆ. ಓಕೆ, ಎಂಟೈರ್ ಬೆಳ್ತಂಗಡಿ ಸುಟ್ಟೋಗಿರೋ ಕಾಪಿಗಳು ಇಟ್ ಈಸ್ ಅವೈಲೇಬಲ್ ವಿತ್ ದ ಕೋರ್ಟ್. ಸಂಬಂಧಪಟ್ಟಂತ SIT ಅವರು ಅದನ್ನ ತಗೊಳ್ಬಹುದು. ನಿಮಗೆ ಬೇಕು ಅಂದ್ರೆ ನಮ್ಮ ಹತ್ರನೂ ಒಂದು ಕಾಪಿ ಇದೆ, ನಾವೇ ಕೊಡ್ತೀವಿ. ಥ್ಯಾಂಕ್ ಯು ಕರ್ನಾಟಕ. ಓಕೆ, ಚಾಪೆ ಕೆಳಗಡೆ ಬೆಳ್ತಂಗಡಿ ಪೊಲೀಸರು ಕೊಲೆಗಾರ ತೂರ್ತಾ ಇದ್ದಾರೆ. ನಾವು ಒಂದು ರೌಂಡ್ ರಂಗೋಲೆ ಕಡೆ ತೋರಿದ್ದೀವಿ. ಯಾರು ಬೇಜಾರು ಮಾಡ್ಕೊಬೇಕಾಗಿಲ್ಲ. ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿರೋ ಎಂಟೈರ್ ದಾಖಲೆ ಕೋರ್ಟಲ್ಲಿದೆ. ಓಕೆ, ಹೋಗ್ರೋ ಕೋರ್ಟ್ಗೆ ಹೋಗಿ ಬೆಂಕಿ ಇಕ್ಕಿ ಜೈಲ್ಗೆ ಹಾಕ್ತಾರೆ ನಿಮ್ಮನ್ನ. ಅಲ್ಲ, ಬಿಟ್ರೆ ಬೇಕಾದ್ರೆ ಕೋರ್ಟ್ಗೆ ಹೋಗಿ ಬೆಂಕಿ ಇಟ್ಟಿರೋರು ಕೋರ್ಟ್ಗೆ ಬೆಂಕಿ ಇಟ್ರೆ ಅಲ್ಲಿ ಆ ಕೋರ್ಟ್ ಅವರು ಇವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಬೈದಲ್ಲಿ ಹಾಕಿಲ್ಲ ಅಷ್ಟೇ. ಸೊ ವಾಟ್ ಎವರ್ ಇಟ್ ಈಸ್ ದೇರ್, ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ದಿಸ್ ಕೇಸ್ as leads and this case will lead and this case will definitely ತಪ್ಪು ಮಾಡಿದವರು ಜೈಲಿಗೆ ಹೋಗೇ ಹೋಗ್ತಾರೆ. ಅವ್ರು ಯಾರೋ ಹಾಕಿದ್ರು ಇಟ್ಸ್ ಇಂಪಾಸಿಬಲ್ ಅಂತ. ಆ ಇಂಪಾಸಿಬಲ್ ವರ್ಡ್ ಇದೆ, ಐ ಆಮ್ ಪಾಸಿಬಲ್ ಅಂತ. ಓಕೆ, ನೀವು ಆಗಲ್ಲ ಅಂತೀರಾ, ನಾನು ಹಾಗೇ ಆಗತ್ತೆ ಅಂತೀನಿ. ಬೆಳ್ತಂಗಡಿ ಪೊಲೀಸರು ಸುಟ್ಟಾಕ್ಬಿಟ್ಟು 16 ವರ್ಷದ ರೆಕಾರ್ಡ್ಸ್ ಅನ್ನ ಸುಟ್ಟಾಕ್ಬಿಟ್ಟು ಬುದ್ಧಿವಂತಿಕೆ ತೋರಿಸಿದ್ರು. ಅದೇ ರೆಕಾರ್ಡನ್ನ ಕೋರ್ಟಲ್ಲಿ ಕೋರ್ಟ್ಗೆ ಒಂದು ಕಾಪಿ ಹಾಕೋರೆ ಅಂತ ಈ ಬೆಳ್ತಂಗಡಿ ಮುಂಡೆವು ಮರ್ತೇ ಹೋಗಿವೆ. ಕೋರ್ಟ್ಗೆ ಒಂದು ಕಾಪಿ ಹಾಕಿಲ್ವೇನ್ರ ನೀವು? ಮರ್ತೋಗಿದ್ದೀರಾ? ಹಂಗಾರೆ ಇವಾಗೇನೋ ಐಡಿಯಾ ಕೊಟ್ಟೆ ಅಂತ ಬೆಳಗ್ಗೆನಾರು ಕೋರ್ಟ್ಗೆ ಬೆಂಕಿ ಇಕ್ಬಿಟ್ಟಿರಾ? ಏನಿಲ್ಲ, ತಗೊಂಡು ಜೈಲಿಗೆ ಹಾಕ್ಬಿಡ್ತಾರೆ ನಿಮ್ಮನ್ನ. ಇಟ್ ಈಸ್ ಅವೈಲಬಲ್ ವಿತ್ ದ ಕೋರ್ಟ್. ಓಕೆ, ಅಂಡ್ ದಟ್ಸ್ ಅ ಗ್ರೇಟ್ ನ್ಯೂಸ್. ಓಕೆ, ಇದನ್ನ ಹುಡುಕಿ ತಂದವರು ನಾವೇ ಅಲ್ಲ ಮುಂಡೆವ. ಅಲ್ಲಿ ಸ್ಟೇಷನ್ ಏನೋ ದಾಖಲೆಲ್ಲ ಸುಟ್ಟು ಹಾಕ್ಬಿಟ್ಟಿದ್ದೀರಲ್ಲ, ಎಲ್ಲೈತೆ? ಇನ್ನೊಂದು ಕಾಪಿ ಇರ್ಬೇಕಲ್ಲ ಅಂತ ಹುಡುಕಿದ್ರೆ ಕೋರ್ಟಲ್ಲಿ ಇದೆ. ಕನ್ಫರ್ಮ್ ಮಾಡ್ಕೊಂಡ್ವಿ, ಬಿಲೀವ್ ಇಟ್ ಆರ್ ನಾಟ್.
ಅಷ್ಟು ದಾಖಲೆಗಳು ಕೋರ್ಟಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮಲಕ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲಿ ವಿಡಿಯೋ ಮಾಡ್ತಾರೆ. ಐ ಆಮ್ ಸ್ಲೀಪಿಂಗ್, ಬಟ್ ಐ ವಾಂಟೆಡ್ ಟು ಟೆಲ್ ಬೆಳ್ತಂಗಡಿ ಪೊಲೀಸರು, ಯು ಆರ್ ದ ಬಿಗ್ಗೆಸ್ಟ್ ಫೂಲ್ ಆನ್ ದ ಅರ್ತ್. ನಿಮ್ಮಂತ ದಡ್ಡ ಮುಂಡೆವು ಅಂತ. ಅದಕ್ಕೆ ಕಣ ಪೊಲೀಸವ್ರಿಗೆ ಮೊಣಕಾಲಿಂದ ಕೆಳಗಡೆ ಬುದ್ಧಿ ಅನ್ನೋದು. ಅದೇ ವಕೀಲರಿಗೆ ಲವ್ ಯು ಲವ್ ಯು ಲವ್ ಯು ಬೆಳ್ತಂಗಡಿ, ಲವ್ ಯು ಬೆಳ್ತಂಗಡಿ. ಮೊಣಕಾಲಿಂದ ಕೆಳಗಡೆ ಬುದ್ಧಿ ಇರೋ ಪೊಲೀಸರಿಗೆ ಬೆಂಕಿ ಹಿಂಗೆ ಇಕ್ಬಿಟ್ಟಿರಲ್ಲೇ, ರಾತ್ರಿ ಹೋಗ್ಬಿಟ್ಟು ಕೋರ್ಟ್ಗೆ ಕಾಪಿ ಎಲ್ಲ ಎತ್ಕೊಂಡಿದೀವಿ, ಜೈಲ್ಗೆ ಹೊಟ್ಟೋಗ್ತೀರ ಆಮೇಲೆ. ವಂಡರ್ಫುಲ್ ವಂಡರ್ಫುಲ್. ನೀವು ಮಾಡಿದ ಕೆಲಸ ವೇಸ್ಟ್ ಆಗ್ಬಿಡ್ತಲ್ಲ ಬೆಳ್ತಂಗಡಿ ಪೊಲೀಸರೇ. ಕಾಪಿ ಕೋರ್ಟಲ್ಲಿ ಉಳ್ದಾಯ್ತು. ಕೋರ್ಟ್ಗೂ ನಾನು ಮುಂಚೆ ಹೇಳಿದ ಕೋರ್ಟ್ಗೂ ಬೆಂಕಿ ಇಟ್ಬಿಟ್ಟಿರಿ ಮುನೇವು ಅಲ್ವೇನ್ರ? ಕೋರ್ಟ್ಗೆ ಬೆಂಕಿ ಇಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಬಟ್ ಫಾರ್ ಸೇಫ್ಟಿ ಒಂದು ಸೆಟ್ ಕಾಪಿ ಇದೆ, ಡೋಂಟ್ ವರಿ. ಓಕೆ, ನೀವು ಕೋರ್ಟಲ್ಲಿ ಏನ್ ಮಾತಾಡಿದ್ರು ಅಲ್ಲಿರೋ ಕಾಪಿಗಳನ್ನೆಲ್ಲ ತೆಗ್ಸಿದೀವಿ. ತೆಗಿಸ್ಬಿಟ್ಟೆ ಲೈವ್ ಮಾಡ್ತಾರದು. ಬೇವರ್ಸಿ ನನ್ನ ಮಕ್ಕಳ ಆ ಕೊಲೆಗಾರ ಜೊತೆ ಸೇರ್ಕೊಂಡು ಬೆಂಕಿ ಇಡ್ತೀರ ದಾಖಲೆಗಳಿಗೆ. ಹಲ್ಕಟ್ ಬೇವರ್ಸಿಗಳ. ಹೊಟ್ಟೆಗೆ ಊಟ ತಿಂತಿರೋ ಗೊಬ್ಬರ ತಿಂತಿರೋ ನೀವು? ವಾಟ್ ಯು ಸ್ವಾಲೋ ಶಿಟ್ ಇಡಿಯಟ್ಸ್. ನೀವು ಚಾಪೆ ಕೆಳಗಡೆ ತೂರೋ ಮುಂಡೆವು ಅಂತ ಗೊತ್ತು. ಓಕೆ, ನಿಮಗಿಂತ ಬುದ್ಧಿವಂತಿಗೆ ಇರೋರು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ಮರಿಬೇಡಿ ಮಕ್ಕಳ. ಓಕೆ, ನೀವೇ ತಗೊಂಡೋಗಿ ಕೋರ್ಟ್ಗೆ ಒಂದು ಕಾಪಿನ ಹಾಕಿ ಸ್ಟೇಷನ್ ಇಲ್ಲಿರೋ ಕಾಪಿನ ಸುಟ್ಟಾಕ್ರೆ ನಮ್ಗೇನು ಕಾಪಿನ ಕೋರ್ಟಿನ ತಗೊಳಕ್ ಬರಲ್ವಾ? ತಗೊಂಡಿದೀವಿ. ಓಕೆ, ಅದಕ್ಕೆ ಲೈವ್ ಮಾಡಿ ಹೇಳ್ತಾ ಇರೋದು. ಈಗ ಹೋಗಿ ಬೆಂಕಿ ಇಡಿ. ಎಲ್ಲಿ ಬೆಂಕಿ ಇಡ್ತೀರ ಈಗ? ಕೋರ್ಟ್ಗ ತಗೊಳಕ್ ಜೈಲ್ಗೆ ಹಾಕ್ಬಿಡ್ತಾರೆ ನಿಮ್ಮನ್ನ. ಲೇ ಬೆಳ್ತಂಗಡಿ ಎಲ್ಲ ಖಾಲಿ ದೋಸೆ ನೀವು, ವೇಸ್ಟ್ ನನ್ನ ಮಕ್ಕಳ. ನೀವು ಎಷ್ಟು ಕಾಸು ಇಸ್ಕೊಂಡ್ರೆ, ರೆಕಾರ್ಡ್ಗಳು ಸುಟ್ಟಾಕ ಎಷ್ಟೋ ಕಾಸು ಇಸ್ಕೊಂಡ್ರೆ ದನಿ ಹತ್ರ ಒಂದು 10 ಕೋಟಿ ಹಾಕೊಂಡಿದ್ದೀರಲ್ವಾ? ಲೈಫ್ ಸೆಟ್ಲು ಮುಂಡೆವೆಲ್ಲ ನಿಮ್ದು. ಹೆಂಗೋ ಹಾಳಾಗೋಗಿ. ಒಟ್ಟಲ್ಲಿ ದಾಖಲೆಗಳು ಮಾತ್ರ ಕೊಟ್ಟೇ ಕೊಡಿಸ್ತೀವಿ. ಯಾಕಂದ್ರೆ ಎಲ್ಲ ಕೋರ್ಟಲ್ಲಿ ಒಂದು ಎಂಟೈರ್ ಕಾಪಿ ಕೋರ್ಟಲ್ಲಿ ಇದ್ದೇ ಇದೆ. ತೆಗಿಸಿ SIT ಅವರ ಆ ಕೋರ್ಟ್ಗೆ ಅಪ್ಲೈ ಮಾಡಿದ್ರೆ ಫುಲ್ ಸೆಟ್ ಇದೆ, ತಗೊಳ್ಳಿ. ಅವ್ರು ಸುಟ್ಟ ಹಾಕಿದ್ರು ಕೂಡ ಕೋರ್ಟಲ್ಲಿ ಫುಲ್ ಸೆಟ್ ಇದೆ. ನೀವೇನು ವರಿ ಮಾಡ್ಬೇಕಾಗಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ಬಿಟ್ರಲ್ಲ ನನ್ನ ಮಕ್ಕಳ ನೀವು. ಲೇ ಸುಟ್ಟಾಕಿ ಏನ್ ದೊಡ್ಡ ಹೀರೋಗಳ ನೀವು? ದೊಡ್ಡ ಜೇಮ್ಸ್ ಬಾಂಡ್ ತರ ಆಟ ಆಡಿದ್ರಿ. ಈಗ ನೀವು ಹಿಂಗೆ ಕೋರ್ಟಲ್ಲಿರೋ ಕಾಪಿನ ಏನ್ ಮಾಡ್ತೀರಪ್ಪ? ಈಗ ಕೋರ್ಟ್ಗೆ ಹೋಗಿ ಬೆಂಕಿ ಇಕ್ಬಿಟ್ರಿ ರಾತ್ರಿ. ಏನಿಲ್ಲ, ನಾನು ಆಲ್ರೆಡಿ ಕಂಪ್ಲೇಂಟ್ ಹಾಕಿದ್ದೀನಿ. ಬೆಂಕಿ ಇಡೋ ಒಂದು ಚಾನ್ಸಸ್ ಇದೆ, ಕಾಪಿಗಳನ್ನೆಲ್ಲ ಸೇಫ್ ಮಾಡಿ ಅಂತ. ಚಾಪೆ ಕೆಳಗಡೆ ತುಳ್ತೀರಾ? ತುಳ್ಕೊಳ್ಳಿ. ಓಕೆ, ಸಾಯ್, ಗುಡ್ ನೈಟ್, ಲವ್ ಯು ಬೆಳ್ತಂಗಡಿ ಪೊಲೀಸ್, ಯೂಸ್ಲೆಸ್ ಫೆಲೋಸ್. ತಲೆ ತುಂಬ ಲದ್ದಿ ಇದೆ. ಏನ್ಕೋ ನಿಮ್ಗೆ ಎಲ್ಲೂ ಅರ್ಥ ಆಗಿಲ್ವಾ? ಒಂದು ಕಾಪಿ ಕೋರ್ಟ್ಗೆ ಹಾಕಿದ್ದೀರಾ, ಬೆಳ್ತಂಗಡಿಲಿರೋ ದಾಖಲೆನ ಬೆಂಕಿ ಇಟ್ಟಿದ್ದೀರಾ. ಯು ನೆವರ್ ಥಾಟ್ ಪೀಪಲ್ ವಿಲ್ ಆಕ್ಸೆಸ್ ದ ರೆಕಾರ್ಡ್ಸ್ ಇನ್ ಕೋರ್ಟಲ್ಲಿ ಆಕ್ಸೆಸ್ ಮಾಡ್ತಾರೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ ನೀವು? ಎಂತ ದಡ್ಡ ಮುಂಡೆವಲ್ಲ, ಒಳ್ಳೆ ಕಾಸು ಹಾಕೊಂಡಿದ್ದೀರಲ್ಲ. ಇಫ್ ಐ ಆಮ್ ನಾಟ್ ರಾಂಗ್ 10 CR ಗ್ಯಾರಂಟಿ, 10 ಕೋಟಿ ಗ್ಯಾರಂಟಿ ಹಾಕೊಂಡಿದ್ದೀರಾ. ಲವ್ ಯು ಬಟ್ ದಣಿನಂತೂ ಜೈಲು ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು.